ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಬಳಿಕ ನಾಪತ್ತೆಯಾಗಿದ್ದಂತಹ ಆರೋಪಿ ಜಗ್ಗ ಕೊನೆಗೂ ಲಾಕ್ ಆಗಿದ್ದಾನೆ. ದೆಹಲಿ ಏರ್ಪೋರ್ಟ್ನಲ್ಲಿ ಸಿಐಡಿ ಅಧಿಕಾರಿಗಳು ಕೋಳ ಹಾಕಿ ಕರ್ಕೊಂಡು ಬಂದಿದ್ದಾರೆ. ಯಾವುದಕ್ಕೂ ಜಗ್ಗದೆ ವಿದೇಶಕ್ಕೆ ಹಾರಿದ್ದಂತಹ ಜಗ್ಗ ಆ ಒಂದು ನೋಟಿಸ್ಗೆ ಭಯಬಿದ್ದು ಭಾರತಕ್ಕೆ ವಾಪಸ್ಸಾಗಿದ್ದಾನೆ. ಸದ್ಯ 10 ದಿನ ಪೊಲೀಸರ ಕಸ್ಟಡಿಗೆ ಜಗ್ಗನನ್ನ ನೀಡಿದ್ದು ಶಾಸಕ ಭೈರತಿಗೂ ಕೂಡ ನೋಟಿಸ್ ಹೋಗುವ ಸಾಧ್ಯತೆ ಇದೆ. ಜುಲೈ 15 ರಾತ್ರಿ ಸರಿಸುಮಾರು 8:30 ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಭಾರೀ ಸಂಚಲನ ಸೃಷ್ಟಿಸಿತ್ತು. ಬಿಕ್ಲು ಶಿವನ ಕೊಲೆ ಬಳಿಕ ದುಬೈಗೆ ಹಾರಿದ್ದ A1 ಜಗ್ಗನಿಗಾಗಿ ಸಿಐಡಿ ಹುಡುಕಾಟ ನಡೆಸಿತ್ತು. ಆದರೆ ಆರೋಪಿ ಮಾತ್ರ ಸುಳಿವೇ ಸಿಗದಂತೆ ವಿಮಾನದಲ್ಲಿ ವಿದೇಶಕ್ಕೆ ಹಾರಿ ಎಸ್ಕೇಪ್ ಆಗಿದ್ದ. ಆದರೆ ಈಗ ಬಲೆಗೆ ಬಿದ್ದಿದ್ದಾನೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಿಕ್ಲು ಶಿವನ ಹತ್ಯೆ ಆರೋಪಿ ಲಾಕ್. ಜಗ್ಗನ ಬಂಧನ ಬೆನ್ನಲ್ಲೇ ಶಾಸಕ ಭೈರತಿಗೂ ನೋಟಿಸ್ ಸಾಧ್ಯತೆ. ಬಿಕ್ಲು ಶಿವ ಹತ್ಯೆ ಪ್ರಕರಣದ A1 ಜಗದೀಶ್ ಅಲಿಯಾಸ್ ಜಗ್ಗ ಕೊನೆಗೂ ಲಾಕ್ ಆಗಿದ್ದಾನೆ. ಬಿಕ್ಲು ಶಿವನ ಹತ್ಯೆ ಬಳಿಕ ವಿದೇಶಕ್ಕೆ ಹಾರಿದ್ದ ಜಗ್ಗನನ್ನ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಏರ್ಪೋರ್ಟ್ನಲ್ಲೇ ಬಂಧಿಸಲಾಗಿದೆ. ತಲೆಗೆ ಮಾಸ್ಕ್ ಹಾಕಿ ಜಗ್ಗನನ್ನ ಸಿಐಡಿ ಪೊಲೀಸರು ಕಚೇರಿಗೆ ಕರೆತಂದಿದ್ದಾರೆ. ಸದ್ಯ ಜಗ್ಗನ ಬಂಧನ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜ್ಗೂ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಸಿಐಡಿ ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಜಗ್ಗ ಲಾಕ್. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಜಗ್ಗ ದಿಢೀರನೆ ಭಾರತಕ್ಕೆ ಬಂದು ತಗಲಾಕೊಂಡಿದ್ದು ಹೇಗೆ ಅನ್ನೋದೇ ಕುತೂಹಲ ಕೆರಳಿಸಿದೆ. ಇದಕ್ಕೆ ಉತ್ತರವೂ ಸಿಕ್ಕಿದೆ. ಸಿಐಡಿ ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಜಗ್ಗ ಲಾಕ್ ಆಗಿದ್ದಾನೆ ಅಂತ ತಿಳಿದು ಬಂದಿದೆ. ಜುಲೈ 15 ರಾತ್ರಿ ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರ ಹತ್ಯೆಯಾಗಿತ್ತು. ಕೊಲೆ ನಡೆದ ದಿನವೇ ಜಗದೀಶ್ ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ದ. ಬೆಂಗಳೂರಿನಿಂದ ಚೆನ್ನೈನಿಂದ ದುಬೈಗೆ ಜಂಪ್ ಆಗಿದ್ದ. ನಂತರ ದುಬೈನಿಂದ ಥಾಯ್ಲ್ಯಾಂಡ್, ಇಂಡೋನೇಷ್ಯಾ ಅಂತ ಸುತ್ತಾಡಿದ್ದ. ಅಷ್ಟರಲ್ಲೇ ಸಿಐಡಿ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿತ್ತು. ಸಿಐಡಿ ಇಂಟರ್ಪೋಲ್ ಮೂಲಕವೇ ದೇಶ ಬದಲಿಸಿದಂತೆ ಜಗ್ಗ ಇರುವ ಸ್ಥಳದ ಮಾಹಿತಿ ಪಡೆದು ಬ್ಲೂ ಕಾರ್ನರ್ ನೋಟಿಸ್ ನೀಡಿತ್ತು. ಥಾಯ್ಲ್ಯಾಂಡ್ನಲ್ಲಿದ್ದ ಜಗ್ಗನಿಗೆ ನೋಟಿಸ್ ಮಾಹಿತಿ ಸಿಕ್ಕಿ ಯಾವ ದೇಶದಲ್ಲಿದ್ರೂ ಸಿಐಡಿ ನನ್ನ ಬಿಡಲ್ಲ ಎಂಬ ಭಯಕ್ಕೆ ಕೂಡಲೇ ಥಾಯ್ಲ್ಯಾಂಡ್ನಿಂದ ಭಾರತಕ್ಕೆ ವಿಮಾನ ಹತ್ತಿದ್ದ. ಜಗ್ಗನ ಚಲನವಲನ ಗಮನಿಸ್ತಾ ಇದ್ದ ಸಿಐಡಿ ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಜಗ್ಗನನ್ನ ಲಾಕ್ ಮಾಡಿದ್ದಲ್ಲದೆ ಟ್ರಾನ್ಸಿಟ್ ವಾರೆಂಟ್ ಪಡೆದು ಬೆಂಗಳೂರಿಗೆ ಕರೆತಂದಿದ್ದಾರೆ. ಸದ್ಯ ಎಸ್ಪಿ ವೆಂಕಟೇಶ್, ಡಿವೈಎಸ್ಪಿ ನಂದಕುಮಾರ್, ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಪ್ರಶಾಂತ್ ತಂಡ ಜಗ್ಗನನ್ನ ಲಾಕ್ ಮಾಡಿ ಕಚೇರಿಗೆ ತಂದಿದೆ. ಸದ್ಯ ಆತನ ವಿಚಾರಣೆ ನಡೆಯಲಿದ್ದು ಭೈರತಿಗೂ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಅಂಕಿತಾ ರಾಯ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.